ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಹಣ ನಿಮ್ಗೆ ಬರ್ತಾ ಇದ್ಯಾ? ಶಕ್ತಿ ಯೋಜನೆ ಅಡಿಯಲ್ಲಿ ಫ್ರೀಯಾಗಿ ಮಹಿಳೆಯರು ಆಧಾರ್ ಕಾರ್ಡ್‌ನ ತೋರಿಸ್ಕೊಂಡು ಬಸ್ಸಲ್ಲಿ ಪ್ರಯಾಣ ಮಾಡ್ತಿದ್ದೀರಾ? ಫ್ರೀ ಕರೆಂಟ್ ಇದೆ ಅಂತ ಯೂಸ್ ಮಾಡ್ತಿದ್ದೀರೇನ್ರಿ? ರಾಜ್ಯ ಸರ್ಕಾರ ಹೊಸ ರೂಲ್ಸ್‌ಗಳನ್ನ ಜಾರಿಗೆ ತರ್ತಾ ಇದೆ. ನೋಡಿ 5 ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತರ್ತೀವಿ ಅಂತ ಎಲೆಕ್ಷನ್ ಮುಂಚೆ ಹೇಳಿದ್ರು. ಎಲೆಕ್ಷನ್ ಆದ್ಮೇಲೆ ಅದನ್ನ ಜಾರಿಗೆ ಕೂಡ ತಗೊಬಂದ್ರು. ಈಗಾಗಲೇ ಸುಮಾರು 1.5 ವರ್ಷ ಹತ್ರತ್ರ ಬರ್ತಾ ಇದೆ. ಈಗ ನೋಡಿದ್ರೆ ರಾಜ್ಯ ಸರ್ಕಾರ ಪಂಚ ಗ್ಯಾರಂಟಿ ಯೋಜನೆಗಳಿಗೆ ಹೊಸ ರೂಲ್ಸ್‌ನ ಜಾರಿಗೆ ತರೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ಯಂತೆ. ಹೌದು, ಗೃಹಲಕ್ಷ್ಮಿ ಶಕ್ತಿ ಯೋಜನೆ, ಫ್ರೀ ಬಸ್ ಆಗಿರಬಹುದು, ಅನ್ನಭಾಗ್ಯ ಯೋಜನೆಯಲ್ಲಾಗಿರಬಹುದು, ಯುವ ನಿಧಿ, ಗೃಹ ಜ್ಯೋತಿ 5 ಗ್ಯಾರಂಟಿ ಯೋಜನೆಗಳಲ್ಲಿ ಹೊಸ ಬದಲಾವಣೆಗಳನ್ನ ತರೋದಕ್ಕೆ ರಾಜ್ಯ ಸರ್ಕಾರ ಯೋಚನೆ ಮಾಡ್ತಾ ಇದೆ ಅಂತ ಒಂದು ಇನ್ಫಾರ್ಮೇಶನ್ ಸಿಕ್ಕಿದೆ. ಕರ್ನಾಟಕದಲ್ಲಿ 5 ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯ ಸರ್ಕಾರಕ್ಕೆ ಸಿಕ್ಕಾಪಟ್ಟೆ ಹೊರೆಯಾಗಿದೆ, ಅಂದ್ರೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತಾ ಇದೆ. ಈ ಯೋಜನೆಗಳನ್ನ ನಿಭಾಯಿಸೋದಕ್ಕೆ ಹಣಕಾಸಿನ ತೊಂದರೆ ಆಗ್ತಾ ಇದೆ. ಗೃಹಲಕ್ಷ್ಮಿ ಅಡಿಯಲ್ಲಿ 2 ಕಂತುಗಳ ಹಣನ ಬಾಕಿ ಉಳಿಸ್ಕೊಂಡಿದೆ ಅಲ್ವಾ, ಸೊ ಅದನ್ನ ಈಗ ಬಿಡುಗಡೆ ಮಾಡಬೇಕಾಗಿದೆ. ಒಂದು ಕಂತಿನ 16ನೇ ಕಂತಿನ ಹಣ ಈಗಾಗಲೇ ಹಾಕ್ತಾ ಇದೆ. ಜೊತೆಗೆ ಈ ಗೃಹಲಕ್ಷ್ಮಿ ಯೋಜನೆಗೆ ಅತ್ಯಂತ ಹೆಚ್ಚು ಹಣ ಖರ್ಚಾಗುತ್ತೆ. ಒಂದೇ ಒಂದು ತಿಂಗಳಿಗೆ ಸುಮ್ಮನೆ ಹಾಕ್ತೀವಿ ಅಂದ್ರೂ ನಾವು 2,500 ಕೋಟಿಗಿಂತ ಹೆಚ್ಚಿನ ಹಣ ಬೇಕಾಗುತ್ತೆ. ಇದೇ ರೀತಿ ಹಣ ಜಮೆ ಕರೆಕ್ಟಾಗಿ ಹಾಕೋಕ್ಕಾಗ್ತಾ ಇಲ್ಲ, ಒಂದು ಸ್ವಲ್ಪ ಲೇಟ್ ಆಗ್ತಾ ಇರೋದ್ರಿಂದ ಮಹಿಳೆಯರು ರಾಜ್ಯ ಸರ್ಕಾರವನ್ನ, ಅಂದ್ರೆ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಅವರಿಗೆ ಹಿಡಿ ಶಾಪನೆ ಹಾಕ್ತಾ ಇದ್ದಾರೆ. ಜೊತೆಗೆ ಶಕ್ತಿ ಯೋಜನೆಯ ಲಾಭವನ್ನ ಮಹಿಳೆಯರೇನೋ ಪಡ್ಕೊತಾ ಇದ್ದಾರೆ. ಫ್ರೀ ಬಸ್ ಆಗಿ ಡೈಲಿ ಆರಾಮಾಗಿ ಓಡಾಡ್ತಾ ಇದ್ದಾರೆ, ಕೆಲ್ಸಕ್ಕೋ, ಕಾರ್ಯಕ್ಕೋ, ಟ್ರಿಪ್ಗಳಿಗೋ ಅಥವಾ ಬೇರೆ ಊರಿಗೋ ಎಲ್ಲೋ ಆರಾಮಾಗಿ ಓಡಾಡ್ತಾ ಇದ್ದಾರೆ. ಮಹಿಳೆಯರಿಗೆ ಲಾಭ ಆಗ್ತಿದೆ. ಬಟ್ KSRTCಗೆ ಸ್ವಲ್ಪ ಕಷ್ಟ ಆಗ್ತಿದೆ. ಬಸ್ಗಳಲ್ಲೆಲ್ಲ ಲೇಡೀಸ್ಗಳು ತುಂಬಿ ತುಳುಕ್ತಾ ಇರ್ತಾರೆ. ಬಟ್ KSRTCಗೆ ಈ ಒಂದು ಕಷ್ಟ ಏನಾಗ್ತಿದೆ ಅಂದ್ರೆ, KSRTC ಆಗ್ಬೋದು, BMTC ಆಗ್ಬೋದು, ಪ್ರತಿದಿನ ಮಹಿಳೆಯರಿಂದ ಮತ್ತೆ ಜನಗಳಿಂದ ತುಂಬಿ ತುಳುಕ್ತಾ ಇರುತ್ತೆ. ಇದರಿಂದ KSRTC ನಿಗಮಗಳಿಗೆ ಭರ್ಜರಿ ಲಾಭ ಕೂಡ ಆಗ್ತಾ ಇದೆ. ಆದ್ರೆ ರಾಜ್ಯ ಸರ್ಕಾರ ಸಾರಿಗೆ ನಿಗಮಗಳಿಗೆ ಕೊಡ್ಬೇಕಾಗಿರೋ ಹಣ ಎಲ್ಲ ಕೂಡ ಪೆಂಡಿಂಗ್ ಉಳಿಸ್ಕೊಂಡಿದೆ. ಅವ್ರಿಗೆ ಕೂಡ ಹಣ ಕರೆಕ್ಟ್ ಆಗಿ ಆಗ್ತಾ ಇಲ್ಲ. ಇನ್ನು ಗೃಹ ಜ್ಯೋತಿ ಅಡಿಯಲ್ಲಿ ಪ್ರತಿದಿನ ಪ್ರತಿಯೊಬ್ಬರಿಗೂ ಕೂಡ 200 ಯೂನಿಟ್ ವರೆಗೆ ಫ್ರೀಯನ್ನ ವಿದ್ಯುತ್ ನೀಡ್ತಾ ಇದ್ದಾರೆ. ಆದ್ರೆ ಫ್ರೀ ಆಗಿ ಏನೋ ಹೇಳ್ಬಿಟ್ರು, ನಮ್ಗೆಲ್ಲ ಫ್ರೀ ಕೊಡ್ತಾ ಇದ್ದಾರೆ. ನಮ್ಗೆ ಫ್ರೀ ಕೊಡ್ತಿರೋ ಬೆಸ್ಕಾಂಗೆ, KPTCLಗೆ ರಾಜ್ಯ ಸರ್ಕಾರ ದುಡ್ಡನ್ನ ಕೊಡ್ಬೇಕಲ್ವಾ, ಅವ್ರಿಗೆ ದುಡ್ಡು ಕೊಡ್ತೀರಾ, ಬಾಕಿ ಉಳಿಸ್ಕೊಂಡಿದೆ. ಇನ್ನು ಯುವ ನಿಧಿದು ನನಗೆ ಗೊತ್ತಿರೋ ಮಟ್ಟಿಗೆ ಇದು ಪರವಾಗಿಲ್ಲ, ಚೆನ್ನಾಗಿ ನೋಡ್ಕೊಂಡು ಹೋಗ್ತಾ ಇದೆ. ಪ್ರತಿ ತಿಂಗಳು ಹೆಚ್ಚು ಕಮ್ಮಿ ಆದ್ರೂ ಕೂಡ ಹಣ ಕರೆಕ್ಟ್ ಆಗಿ ಹಾಕ್ತಾ ಇದ್ದಾರೆ. ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ 5 ತಿಂಗಳು ಹಣ ಪೆಂಡಿಂಗ್ ಉಳಿಸ್ಕೊಂಡಿದೆ. ಈಗ ಅಕ್ಕಿ ಹಣದ ಬದಲು ನಾವು ನಮ್ ಪ್ರತಿ ತಿಂಗಳು ಅಕ್ಕಿನೇ ಕೊಟ್ಬಿಡ್ತೀವಿ, ಹಣ ಕೊಡೋದಕ್ಕೆ ಆಗೋದಿಲ್ಲ ಅಂತ ಒಪ್ಕೊಂಡಿದ್ದಾರೆ. ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯ ಸರ್ಕಾರ ಬೊಕ್ಕಸ ಖಾಲಿಯಾಗಿದೆ, ಅಂದ್ರೆ ಖಜಾನೆಯಲ್ಲಿ ಹಣ ಇಲ್ಲ. ಸರ್ಕಾರಕ್ಕೆ ಕಷ್ಟ ಆಗ್ತಿರೋದ್ರಿಂದ ಈ ಯೋಜನೆಗಳಲ್ಲಿ ಹೊಸ ರೂಲ್ಸ್ಗಳನ್ನ ಜಾರಿಗೆ ತರೋದಕ್ಕೆ ಮುಂದಾಗಿದೆ ಅನ್ನೋ ಒಂದು ಹೊಸ ಅಪ್ಡೇಟ್ನ ಸಿಕ್ಕಿದೆ. ಹಾಗಿದ್ರೆ ಏನ್ ಯೋಜನೆ ತಿಳ್ಕೊಬೇಕು ಅಂದ್ರೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಿ. ಹಾಗೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ನಾನು ಏನೇ ವಿಡಿಯೋ ಹಾಕಿದ್ರು ಮೊದಲಿಗೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸಬ್ಸ್ಕ್ರೈಬ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್. ದಯವಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ವಿಡಿಯೋಗೆ ಸಪೋರ್ಟ್ ಮಾಡಿ. ನೋಡಿ, ಗ್ಯಾರಂಟಿ ಯೋಜನೆಗಳು ಈಗ ಗೃಹಲಕ್ಷ್ಮಿ ಆಗಿರಬಹುದು, ಬೇರೆ ಯೋಜನೆಗಳಾಗಿರಬಹುದು, APL ರೇಷನ್ ಕಾರ್ಡ್ ಇರೋರು ಮತ್ತು BPL ರೇಷನ್ ಕಾರ್ಡ್ ಇರೋರು ಇಬ್ಬರಿಗೂ ಕೂಡ ಸಿಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಇದನ್ನ ಬದಲಾವಣೆ ಮಾಡುವಂತಹ ಒಂದು ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಈಗಾಗಲೇ ಹೇಳಿದ್ನಲ್ಲ, ರಾಜ್ಯ ಸರ್ಕಾರಕ್ಕೆ ಪ್ರತಿ ತಿಂಗಳು ಕೂಡ ಸಾವಿರಾರು ಕೋಟಿ ಹಣ ಬೇಕಾಗುತ್ತೆ. ಗೃಹಲಕ್ಷ್ಮಿ ಒಂದಕ್ಕೆ 2,500 ಕೋಟಿ ಬೇಕಾಗುತ್ತೆ. ಯುವ ನಿಧಿಗೆ ಒಂದಷ್ಟು ಕೋಟಿ, ಈಗ ಬೆಸ್ಕಾಂಗೆ ಹಣ, KPTCLಗೆ ಕೊಡಬೇಕಲ್ವಾ, ಗೃಹ ಜ್ಯೋತಿ 200 ಯೂನಿಟ್ ಫ್ರೀ ಇದೆಯಲ್ಲ, ಅದಕ್ಕೆ ಹಣ ಕೊಡಬೇಕಾಗುತ್ತೆ. ಇನ್ನೊಂದು ಕಡೆ ನಮಗೆ ಅನ್ನಭಾಗ್ಯ ಯೋಜನೆ ಅಡಿಯಲ್ಲೂ ಕೂಡ ಸುಮಾರು 1,000ಕ್ಕಿಂತ ಕಡಿಮೆ ಹಣ ಏನೋ ಬೇಕಾಗುತ್ತಂತೆ, ಅಷ್ಟು ಹಣ ಬೇಕಾಗುತ್ತಂತೆ. ಅಕ್ಕಿ ಖರೀದಿ ಮಾಡ್ತೀವಿ ಅಂದರೂ ಕೂಡ ಅಷ್ಟೇ ಹಣ ಬೇಕಾಗುತ್ತಂತೆ. ಈ ನಡುವೆ ಈಗ ಎಲ್ಲರಿಗೂ ಕೊಡ್ತಾ ಇರೋವಂಥದ್ದು ಏನಿದೆ ಗ್ಯಾರಂಟಿ ಯೋಜನೆಗಳ ಲಾಭ, ಅದನ್ನು BPL ಇರೋಂಥವ್ರಿಗೆ ಮಾತ್ರ ಕೊಡೋದಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ. ಮೊದಲು APL ಇರಲಿ, BPL ಇದ್ರಿ ಇಬ್ರಿಗೂ ಕೊಡ್ತೀವಿ ಅಂತ ಹೇಳಿದರು. ಇನ್ನು ಮುಂದೆ ಬರೀ BPL ರೇಷನ್ ಕಾರ್ಡ್ ಇರೋರಿಗೆ ಮಾತ್ರ ಈ ಬೆನಿಫಿಟ್ಗಳನ್ನ ಕೊಡೋಣ. ಈಗ ಇನ್ನೊಂದು ಕಡೆ ಹೇಳಿದರು, ತಿಂಗಳಿಗೆ 2 ಲಕ್ಷ ಸ್ಯಾಲ್ರಿ ಇದ್ರೂ ಕೂಡ ಫ್ರೀ ಬಸ್ಸಲ್ಲಿ ಓಡಾಡ್ತಾರೆ, ಅಂಥವರಿಗೆ ಫ್ರೀ ಬಸ್ ಬೇಕಾ ಅಂತ ಮಹಿಳೆಯರಿಗೂ ದುರುಪಯೋಗ ಮಾಡ್ಕೊತಾ ಇದ್ದಾರೆ. ಗೃಹಲಕ್ಷ್ಮಿ ಯೋಜನೆಯ ಲಾಭವನ್ನು ಕೂಡ ಮಹಿಳೆಯರು ದುರುಪಯೋಗ ಮಾಡ್ಕೊತಾ ಇರ್ತಾರೆ. ಯಾರು ಉಳ್ಳವರು ಇರ್ತಾರೆ, ಯಾರು ಶ್ರೀಮಂತರು ಇರ್ತಾರೆ, ಅಂಥವರೆಲ್ಲ ಯುವ ನಿಧಿ ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಅಮೌಂಟ್ನ ಪಡ್ಕೊತಾ ಇದ್ದಾರೆ, ಫ್ರೀ ಬಸ್ಸಲ್ಲಿ ಓಡಾಡ್ತಾ ಇದ್ದಾರೆ. ಅಂಥವರಿಗೆಲ್ಲ ಯಾಕೆ ಬೇಕು? ಯಾರು ಶ್ರೀಮಂತರು ಇರ್ತಾರೋ, ಯಾರು ಎಲಿಜಿಬಲ್ ಇರೋಲ್ವೋ ಅಂಥವರಿಗೆ ಕ್ಯಾನ್ಸಲ್ ಮಾಡುವಂತಹ ಒಂದು ಯೋಜನೆಯನ್ನ ಮಾಡ್ತೀವಿ ಅಂತ ಇತ್ತೀಚೆಗೆ G. ಪರಮೇಶ್ವರ್ ಅವರು ಕೂಡ ಹೇಳಿದ್ರು. ಬಜೆಟ್ ಬೇರೆ ಇದೆ ಅಲ್ವಾ, ಈ ಟೈಮಲ್ಲಿ ಗ್ಯಾರಂಟಿ ಯೋಜನೆಗಳನ್ನ ಪರಿಷ್ಕರಣೆ ಮಾಡಬಹುದು, ಅದರಲ್ಲಿ ಏನಾದರೂ ಒಂದು ಸಣ್ಣ ಪುಟ್ಟ ಬದಲಾವಣೆಗಳು ತರಬಹುದು ಅಂತ ಹೇಳ್ತಾ ಇದ್ದಾರೆ. ಬಟ್ ಅಧಿಕೃತವಾಗಿ CM ಸಿದ್ದರಾಮಯ್ಯ ಅವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು, DK ಶಿವಕುಮಾರ್ ಅವರು ಹೇಳಿಲ್ಲ. G. ಪರಮೇಶ್ವರ್ ಅವರು ಹೇಳಿದ್ರಲ್ಲ, ಶ್ರೀಮಂತರೆಲ್ಲರೂ ಕೂಡ ಗ್ಯಾರಂಟಿ ಯೋಜನೆಗಳ ಲಾಭ ಪಡ್ಕೊತಾ ಇದ್ದಾರೆ, ಇದ್ರ ಬಗ್ಗೆ ನಾವು ಸ್ವಲ್ಪ ಯೋಚನೆ ಮಾಡಬೇಕು, ಏನು ಮಾಡುತ್ತೆ ಮುಂದಿನ ದಿನಗಳಲ್ಲಿ ಹೇಳ್ತೀವಿ ಅಂತ. ಸೊ ಅದಕ್ಕೆ ಸ್ವಲ್ಪ ಚೇಂಜಸ್ ಮಾಡುವಂತಹ ಚಾನ್ಸಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಗೃಹಲಕ್ಷ್ಮಿ ಆಗಿರಬಹುದು, ಯಾವುದೇ ಗ್ಯಾರಂಟಿ ಯೋಜನೆಗಳನ್ನ ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡೋದಿಲ್ಲ, ಎಲ್ಲಾನು ಕೂಡ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ. ಬಟ್ ಶ್ರೀಮಂತರಿಗೆ ಈ ಲಾಭ ಬೇಡ, ಬಡವರು ಮಾತ್ರ ಈ ಲಾಭವನ್ನ ಪಡ್ಕೊಂಡ್ಲಿ. ದುಡ್ಡಿದೆ ಅಂದ್ರೆ ಅವ್ರಿಗೆ ಏನಕ್ಕೆ ಫ್ರೀ ಬಸ್ಸು, ಮತ್ತೆ ಆ ಗೃಹಲಕ್ಷ್ಮಿ ಯೋಜನೆ ಹಣ ಏನಿರುತ್ತೆ ಮಧ್ಯಮ ವರ್ಗದವ್ರಿಗೆ ಇರಬೇಕು. ನಾವು ಈಗ ಶ್ರೀಮಂತರೆಲ್ಲಾನು APL ಕಾರ್ಡು, BPL ಕಾರ್ಡ್ ಇದ್ರು ಕೂಡ ಪಡ್ಕೊತಾ ಇರ್ತಾರಲ್ಲ, ಅಂಥವ್ರಿಗೆ ಏನಕ್ಕೆ ಅಂತ
ಒಂದು ಕಡೆ ಯೋಚನೆ. ಈಗ 2 ಲಕ್ಷ ರೂಪಾಯಿ ಸ್ಯಾಲ್ರಿ ಪಡ್ಕೊತಾ ಇರೋ ಮಹಿಳೆಗೆ ಫ್ರೀ ಬಸ್ ಯಾಕೆ? ನಾವು ಫ್ರೀ ಬಸ್ ಮಾಡಿತ್ತು ಹಳ್ಳಿಲಿರುವಂಥವ್ರಿಗೆ, ದೂರದಲ್ಲಿರುವಂಥವ್ರಿಗೆ, ಕೆಲ್ಸಕ್ಕೆ ಹೋಗದೆ ಮನೇಲೇ ಇರ್ತಾರಲ್ಲ ಅಂತ ಹೆಣ್ಣು ಮಕ್ಕಳಿಗೆ ಫ್ರೀ ಆಗಲಿ, ಮತ್ತು ಶಾಲಾ ಕಾಲೇಜಿಗೆ ಹೋಗೋ ಮಕ್ಕಳಿಗೆ ಸಹಾಯ ಆಗಲಿ, ಕೆಲ್ಸಕ್ಕೆ ಹೋಗೋ ಮಹಿಳೆಯರಿಗೆ ಸಹಾಯ ಆಗಲಿ. ಲಕ್ಷಾನುಗಟ್ಟಲೆ ಸಂಬಳ ಪಡೆಯುವಂಥ ಮಹಿಳೆಯರು ಫ್ರೀ ಬಸ್ಸಲ್ಲಿ ಓಡಾಡೋದು ನ್ಯಾಯನಾ ಅಂತ ಕೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ರಾಜ್ಯ ಸರ್ಕಾರದ ಹತ್ರ ದುಡ್ಡಿಲ್ಲ, ಸರ್ಕಾರ ದಿವಾಳಿ ಆಗ್ತಾ ಇದೆ, ಖಜಾನೆ ಖಾಲಿ ಆಗ್ತಾ ಇದೆ ಅನ್ನೋ ಉದ್ದೇಶಕ್ಕೋಸ್ಕರ ಯಾವುದೋ ಒಂದು ರೂಲ್ಸ್ಗಳನ್ನ ಜಾರಿಗೆ ತರೋದ್ರ ಮುಖಾಂತರ ಅಥವಾ ಹೊಸದ್ ಏನೋ ಒಂದು ಹಾಕೋದ್ರ ಮುಖಾಂತರ ಜನರಿಗೆ ಗೃಹಲಕ್ಷ್ಮಿ ಆಗಿರ್ಬಹುದು, ಗ್ಯಾರಂಟಿ ಯೋಜನೆಗಳು ಏನಿದಾವೆ 5 ಅದರಲ್ಲಿ ಅಲ್ಪ ಸ್ವಲ್ಪ ಬದಲಾವಣೆಗಳನ್ನ ತರಲೇಬೇಕು ಅಂತ ಕಾಂಗ್ರೆಸ್ ಸರ್ಕಾರ ಡಿಸ್ಕಷನ್ ಮಾಡ್ಕೊಂಡಿದೆ ಅನ್ನೋ ಒಂದು ಅಂಶ ಸಿಗ್ತಾ ಇದೆ. ಕೇವಲ BPL ರೇಷನ್ ಕಾರ್ಡ್ ಇದ್ದಂಥವ್ರಿಗೆ ಮಾತ್ರ ಗೃಹಲಕ್ಷ್ಮಿ, ಅಂಥವ್ರಿಗೆ ಮಾತ್ರ ಯುವ ನಿಧಿ, ಅಂಥವ್ರಿಗೆ ಮಾತ್ರ ಫ್ರೀ ಬಸ್ಸಲ್ಲಿ ಪ್ರಯಾಣ ಮಾಡೋದಕ್ಕೆ ಅವಕಾಶ ಕಲ್ಪಿಸಬಹುದು ಅನ್ನೋ ಒಂದು ಉದ್ದೇಶ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ನೋಡೋಣ ಮುಂದೆ ಏನಾದ್ರು ಅಪ್ಡೇಟ್ ಸಿಕ್ಕರೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ಸಿಕ್ಕಿರುವಂತಹ ಅಪ್ಡೇಟ್ ಇದು. ರಾಜ್ಯ ಸರ್ಕಾರ ಕಷ್ಟ ಆಗ್ತಿರೋದ್ರಿಂದ ಸಾಧ್ಯ ಆದಷ್ಟು ಒಂದಷ್ಟು ರೂಲ್ಸ್ಗಳನ್ನ ಜಾರಿಗೆ ತರಬೇಕು, ಬಜೆಟಲ್ಲಿ ಇದ್ರ ಬಗ್ಗೆ ಘೋಷಣೆ ಮಾಡಬೇಕು ಅನ್ಕೊಂಡಿದ್ದಾರೆ ಅಂತ ಸದ್ಯಕ್ಕೆ ಸಿಕ್ಕಿರೋ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ. ಇದೇ ರೀತಿ ಯೂಸ್ಫುಲ್ ಇನ್ಫಾರ್ಮೇಷನ್ಗೋಸ್ಕರ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.